ಇನ್ನು ಗದಗ್ನ ಸ್ಥಿತಿಗತಿಗಳು ನೋಡೋಣ. ಗದಗ ಜಿಲ್ಲೆಯಲ್ಲಿ ಒಟ್ಟು 4 ಕ್ಷೇತ್ರಗಳಿವೆ, ವಿಧಾನಸಭಾ ಕ್ಷೇತ್ರಗಳು. ಕಳೆದ ಬಾರಿ ಬಿಜೆಪಿ 4ಕ್ಕೆ 4ರಲ್ಲೂ ಕೂಡ ಗೆಲುವನ್ನು ಗಳಿಸಿದ್ದು. ಆಗಲೇ ಬಾಗಲಕೋಟೆ ನೋಡಿದ್ವಿ, ಈಗ ಗದಗ ನೋಡ್ತಾ ಇದ್ವಿ. ಗದಗ್ನಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. 4ಕ್ಕೆ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಬಾರಿಯ ಸ್ಥಿತಿಗತಿಗಳೇನು, ಯಡಿಯೂರಪ್ಪನವ್ರ ಜೊತೆಗೆ ಹೋಗುವಂಥವ್ರು ಯಾರು? 3 ಜನ ಹೋಗ್ಬೋದು ಅಂತ. ಸಿ ಪಾಟೀಲ್, ರಾಮಣ್ಣ ಲಮಾಣಿ, ಶ್ರೀಶೈಲಪ್ಪ ಬಿದರೂರು, ಈ 3 ಜನ ಹೋಗಬಹುದು ಅನ್ನುವಂಥದ್ದು. ಬೇರೆ ಬೇರೆಯವರು ಯಾವ್ಯಾವ ಪಕ್ಷದ ಕಡೆಗೆ ವಲಸೆ ಹೋಗ್ತಾರೆ ಅಂತ ಸದ್ಯಕ್ಕೆ ಯಾರೂ ಕೂಡ ಕಾಣ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದು ಬದಲಾವಣೆ ಆದರೂ ಕೂಡ ಆಗಬಹುದು. ಇನ್ನು ಬಿಜೆಪಿನಲ್ಲಿ ಉಳಿಯುವಂಥವ್ರು ಎಷ್ಟು ಜನ ಗೆಲ್ತಾರೆ ಅಂತ, ಒಬ್ಬರು ಗೆಲ್ಲಬಹುದು, ಕಳಕಪ್ಪ ಬಂಡಿ ಗೆಲ್ಲುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾತು. ಇನ್ನು ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಕೆಜೆಪಿಗೆ ಇಲ್ಲಿ ಅವಕಾಶ ಕಾಣ್ತಾ ಇದೆ. ಜೊತೆಗೆ BSR ಪಾರ್ಟಿ, ಯಾಕಂದರೆ ರಾಮುಲುವ್ರಿಗೂ ಕೂಡ ಒಂದು ದೊಡ್ಡ ಸಂಖ್ಯೆಯ ಇಲ್ಲಿ ಅಭಿಮಾನಿಗಳಿದ್ದಾರೆ. ರಾಮುಲು ಪಕ್ಷ ಕೂಡ ಇಲ್ಲಿ ಕೆಲವೊಂದು ಕಡೆಗೆ ದೊಡ್ಡ ಫೈಟನ್ನು ದೊಡ್ಡ ಪ್ರಮಾಣದಲ್ಲಿ ಕೊಡಬಹುದು. ನಾಳೆನೇ ಚುನಾವಣೆ ಆದರೆ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತ BJP 1, KJP 1, ಕಾಂಗ್ರೆಸ್ 1 ಮತ್ತು BSR 1 ಪಕ್ಷ 1 ಕ್ಷೇತ್ರದಲ್ಲಿ ಗೆಲುವನ್ನು ಗಳಿಸಬಹುದು ಅನ್ನುವುದು. ಇನ್ನು ಬಿಜೆಪಿ ಕಾರ್ಯಕರ್ತರಲ್ಲಿ BSYಗೆ ಅನ್ಯಾಯ ಆಗಿದೆ ಅನ್ನುವಂಥ ಭಾವನೆ ಇದೆಯಾ ಅನ್ನುವಂಥದ್ದೊಂದು ಅಭಿಪ್ರಾಯ ಇಲ್ಲಿ ಪ್ರಬಲವಾಗಿ ಕಾಣ್ತಾ ಇದೆ. ಇನ್ನು ಯಾವ ಜಾತಿ ಮತದಾರರು ಯಾವ ಪಕ್ಷದ ಕಡೆಗೆ ಒಲವನ್ನು ಹೊಂದಿದ್ದಾರೆ ಅಂತ, ಲಿಂಗಾಯತರು KJP ಕಡೆಗೆ, ಕುರುಬರು ಕಾಂಗ್ರೆಸ್ ಮತ್ತು BSR ಪಕ್ಷದ ನಡುವೆ ಅವರ ಮತಗಳು ಹಂಚಿ ಹೋಗುವಂಥ ಸಾಧ್ಯತೆಗಳಿದೆ. ಇನ್ನು ಅಹಿಂದ ಮತಗಳನ್ನು ನಾವು ನೋಡಿದ್ರೆ ಕಾಂಗ್ರೆಸ್ BSR ಪಕ್ಷದ ಕಡೆಗೆ ಹಂಚಿ ಹೋಗುವಂಥ ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು SM ಕೃಷ್ಣ ಫ್ಯಾಕ್ಟರ್, ಇಲ್ಲಿ ಅದರ ಪರಿಣಾಮ ಇಲ್ಲ. ಇನ್ನು ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಇಲ್ಲಿ 2 ಹೆಸರುಗಳು ಕೇಳಿ ಬರ್ತಾ ಇವೆ. ಒಬ್ಬರದು ಮಲ್ಲಿಕಾರ್ಜುನ್ ಖರ್ಗೆ, ಮತ್ತೊಬ್ಬರು ಸಿದ್ದರಾಮಯ್ಯ. ಯಾವ್ಯಾವ ವಿಷಯಗಳಲ್ಲಿ ಚರ್ಚೆ ಆಗ್ತಾ ಇವೆ ಅನ್ನುವಂಥದ್ದು, BSY ವಿಚಾರ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು, BSR ಫ್ಯಾಕ್ಟರ್ ಇಲ್ಲಿ ಹೆಚ್ಚು ಚರ್ಚೆ ಆಗ್ತಿರುವಂಥ ಸಂಗತಿಗಳು. ಇನ್ನು ಮುಂದಿನ ಕ್ಷೇತ್ರ ಹಾವೇರಿಯ ಒಂದಷ್ಟು ಅಂಕಿಅಂಶಗಳನ್ನು ನೋಡೋಣ ಬನ್ನಿ. ಹಾವೇರಿನಲ್ಲಿ ಒಟ್ಟು ಸ್ಥಾನಗಳು 6 ವಿಧಾನಸಭಾ ಕ್ಷೇತ್ರಗಳಿವೆ. ಕಳೆದ ಬಾರಿ ಪಕ್ಷಗಳ ಬಲಾಬಲವನ್ನು ನೋಡ್ತಾ ಇದ್ದೀವಿ. ಒಟ್ಟು ಸ್ಥಾನಗಳು ಇಲ್ಲಿ 6. BJP 5ರಲ್ಲಿ ಗೆದ್ದಿತ್ತು, ಕಾಂಗ್ರೆಸ್ ಕೇವಲ 1ರಲ್ಲಿ ಮಾತ್ರ ಗೆಲುವನ್ನು ಸಂಪಾದನೆ ಮಾಡಿತ್ತು. ಈ ಸರಿ ಅದರ ಸ್ಥಿತಿಗತಿಗಳು ಬದಲಾಗುವಂಥ ಸಾಧ್ಯತೆಗಳಿದೆ. BSY ಜೊತೆಗೆ ಹೋಗುವಂಥ ಶಾಸಕರು ಯಾರ್ಯಾರು ಅಂತ 5ಕ್ಕೆ 5 ಜನ ಹೋಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. CM ಉದಾಸಿ, ಬಸವರಾಜ ಬೊಮ್ಮಾಯಿ, ನೆಹರು ಓಲೇಕಾರ್, ಸುರೇಶ್ ಗೌಡ ಮತ್ತು G ಶಿವಣ್ಣ. ಸೊ 5ಕ್ಕೆ 5 ಮಂದಿ ಹೋಗಬಹುದು ಅಂತ. ಇತರ ಪಕ್ಷಗಳಿಗೆ ವಲಸೆ ಹೋಗುವಂಥವರು ಸದ್ಯಕ್ಕಂಥ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅಂಥ ಸಾಧ್ಯತೆಗಳು ಇರಬಹುದು. ನೆಕ್ಸ್ಟ್ ಯಾರು ಗೆಲ್ಲಬಹುದು BJP ಉಳಿಯುವಂಥವ್ರು ಅಂತ, ಉಳಿಯೋ ಬಗ್ಗೆನೇ ಸಂದೇಹ ಇದೆ. ಹೀಗಾಗಿ ಗೆಲುವಿನ ಬಗ್ಗೆ ಮಾತಾಡೋದು ಅಪ್ರಸ್ತುತ ಅಂತ ಅನಿಸುತ್ತೆ. ಇನ್ನು ಪ್ರಾದೇಶಿಕ ಪಕ್ಷಗಳು ಗೆಲ್ತವೆ ಅಂತ, ಯಾಕಂದರೆ KJPಗೆ ಇಲ್ಲಿ ಅವಕಾಶಗಳಿರುವಂಥದ್ದು. 5 ಜನ ಇಲ್ಲಿ ವಲಸೆ ಹೋಗುವಂಥ ಸಾಧ್ಯತೆಗಳಿರೋದ್ರಿಂದ ಎಲ್ಲ ಒಂದು ಕಡೆಗೆ ಪ್ರಾದೇಶಿಕ ಪಕ್ಷಗಳ ಕಡೆಗೆ ಒಲವಿದೆ. KJP 4ರಲ್ಲಿ ಗೆಲ್ಲಬಹುದು ನಾಳಿನ ಚುನಾವಣೆ ಆದರೆ, ಕಾಂಗ್ರೆಸ್ 2ರಲ್ಲಿ ಗೆಲ್ಲಬಹುದು. BJPಗೆ ಇಲ್ಲಿ ಅಂಥ ಸಾಧ್ಯತೆಗಳು ಕಡಿಮೆ ಅನ್ನುವಂಥದ್ದು. ಬಹುತೇಕ ಕಾರ್ಯಕರ್ತರಲ್ಲಿ BSYಗೆ ಅನ್ಯಾಯ ಆಗಿದೆ ಅನ್ನುವಂಥ ಮನೋಭಾವನೆ ಕಾಣ್ತಾ ಇದೆ. ಇನ್ನು 8ನೇ ಪ್ರಶ್ನೆಗೆ ನಾವು ಹೋಗೋಣ. ಯಾವ ಜಾತಿ ಮತದಾರರು ಯಾವ ಪಕ್ಷದ ಕಡೆಗೆ ಒಲವನ್ನು ಹೊಂದಿದ್ದಾರೆ ಅಂತ. ಅದು ಲಿಂಗಾಯತರು KJPಯ ಕಡೆಗೆ, ಕುರುಬರು ಕಾಂಗ್ರೆಸ್ನ ಕಡೆಗೆ ಇಲ್ಲಿ ಒಲವನ್ನು ಹೊಂದಿದ್ದಾರೆ. ಇನ್ನು ಅಹಿಂದ ಮತದಾರರು ಯಾವ ಕಡೆಗೆ ಅಂತ, ಅಹಿಂದ ಮತದಾರರು ಕಾಂಗ್ರೆಸ್ KJP ನಡುವೆ ಹಂಚಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನಿಲ್ಲಿ ಕೃಷ್ಣ ಫ್ಯಾಕ್ಟರ್, ಇಲ್ಲಿ ಯಾವುದೇ ವರ್ಚಸ್ಸಿಲ್ಲ, ಹೀಗಾಗಿ ಚರ್ಚೆ ಮಾಡುವಂಥದ್ದು ಅಪ್ರಸ್ತುತ ಅನಿಸುತ್ತೆ. ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಬನ್ನಿ ನೋಡೋಣ. ಸಿದ್ದರಾಮಯ್ಯ ಹಾಗೂ ಖರ್ಗೆ ಪರ ಒಲವಿಲ್ಲಿ ಕಾಣ್ತಾ ಇದೆ ಹಾವೇರಿನಲ್ಲಿ. ಇನ್ನು ಯಾವ್ಯಾವ ವಿಷಯಗಳು ಪ್ರಮುಖವಾಗಿ ಚರ್ಚೆಗೆ ಬಂದಿವೆ ಅಂತ, ಜಾತಿ ಮತ್ತು ವ್ಯಕ್ತಿಗತ ವರ್ಚಸ್ಸು ಇದೇ ಇಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬಂದಿರುವಂಥದ್ದು. ಇನ್ನು ಮುಂದಿನ ಜಿಲ್ಲೆಗೆ ಹೋಗೋಣ. ಒಂದಷ್ಟು ಬೇಗ ಅದರ ಅಂಕಿಅಂಶಗಳನ್ನು ನೋಡೋಣ. ಕಾರವಾರದ ವಿಚಾರ, ಕಡಲ ತೀರದ ಕಾರವಾರ, ಇಲ್ಲಿ ಪಕ್ಷಗಳ ಬಲಾಬಲ ಏನು ನೋಡೋಣ ಬನ್ನಿ. ಒಟ್ಟು ಕ್ಷೇತ್ರಗಳು ಇಲ್ಲಿ 6 ಕ್ಷೇತ್ರಗಳು. ಕಳೆದ ಬಾರಿ BJP ಇಲ್ಲಿ 3ರಲ್ಲಿ ಗೆದ್ದಿತ್ತು, JDS 2ರಲ್ಲಿ ಗೆದ್ದಿತ್ತು, ಕಾಂಗ್ರೆಸ್ 1ರಲ್ಲಿ ಗೆದ್ದಿತ್ತು. ನಾವು ನೋಡ್ತಾ ಇದ್ದೀವಿ ಒಟ್ಟು ಸ್ಥಾನಗಳು 6, BJP 3, JDS 2, ಕಾಂಗ್ರೆಸ್ ಮತ್ತು 1 ಕ್ಷೇತ್ರಗಳಲ್ಲಿ
ಗೆದ್ದಿತ್ತು. ಈ ಬಾರಿ ಅದರ ಸ್ಥಿತಿಗತಿಗಳು ಬದಲಾಗುವಂಥ ಸ್ಪಷ್ಟ ಲಕ್ಷಣಗಳಿದೆ. BSY ಬೆಂಬಲಿಗರು ಇಲ್ಲಿ ಯಾರೂ ಕೂಡ ಸದ್ಯಕ್ಕೆ ಕಾಣ್ತಾ ಇಲ್ಲ. ಇನ್ನು ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ಪಕ್ಷಕ್ಕೆ ಹೋಗಬಹುದಾ ಅನ್ನುವಂಥದ್ರ ಬಗ್ಗೆ, ಇತರೆ ಪಕ್ಷಗಳಿಗೆ ಹೋಗುವಂಥವರು ಆನಂದ್ ಆಸ್ನೋಟಿಕರ್ ಹೆಸರು ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನ ಕಡೆಗೆ ಅವರ ಹೆಚ್ಚಿನ ಒಲವಿದೆ ಅಂತ. ಇನ್ನು BJPನಲ್ಲೇ ಉಳಿಯುವಂಥ 2 ಮಂದಿ ಗೆಲ್ತಾರೆ ಅಂತ, ಇಬ್ಬರು ಗೆಲ್ಲಬಹುದು. ಆನಂದ್ ಆಸ್ನೋಟಿಕರ್ ಒಂದು ಪಕ್ಷ ಉಳಿದ್ರೆ ಗೆಲ್ಲಬಹುದು. ಇನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಲ್ಲಿ ಗೆಲ್ಲುವಂಥ ಸಾಧ್ಯತೆಗಳಿದೆ. ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಗೆಲ್ತವ ಅಂಥ ಅವಕಾಶಗಳೇನು ಇಲ್ಲಿ ಸದ್ಯಕ್ಕೆ ಕಾಣ್ತಾ ಇಲ್ಲ. ನಾಳೆನೇ ಚುನಾವಣೆ ಆದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅಂತ, ಕಾಂಗ್ರೆಸ್ ಇಲ್ಲಿ 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಂಪಾದನೆ ಮಾಡಬಹುದು. BJP 2ರಲ್ಲಿ, JDS 1ರಲ್ಲಿ ಇಲ್ಲಿ ಗೆಲುವನ್ನು ಗಳಿಸಬಹುದು. BJP ಕಾರ್ಯಕರ್ತರು ಏನಾದರೂ BSY ಬಗ್ಗೆ ಒಂದಷ್ಟು ಅನುಕಂಪ ಇದೆಯಾ ಅಂಥ ವಾತಾವರಣ ಏನು ಇಲ್ಲಿ ಕಾರವಾರದಲ್ಲಿ ಕಾಣ್ತಾ ಇಲ್ಲ. ಇನ್ನು ಯಾವ ಜಾತಿ ಮತದಾರರು ಯಾವ ಪಕ್ಷದ ಕಡೆಗೆ, ಹಾಲಕ್ಕಿ ಒಕ್ಕಲಿಗರು ಕಾಂಗ್ರೆಸ್, ಬ್ರಾಹ್ಮಣರು BJPಯ ಕಡೆಗೆ, ನಾಮಧಾರಿಗಳು KJP, ಬೆಸ್ತರು BJP ಕಡೆ ಒಲವನ್ನು ಹೊಂದಿದ್ದಾರೆ. ಇನ್ನು ಒಕ್ಕಲಿಗರು JDSನ ಕಡೆಗೆ ಇಲ್ಲಿ ಒಲವನ್ನು ಹೊಂದಿರೋದು ಕಾಣ್ತಾ ಇದೆ. ಇನ್ನು ಅಹಿಂದ ಮತದಾರರು ಸ್ಪಷ್ಟವಾಗಿ ಕಾಂಗ್ರೆಸ್ ಮತ್ತು JDS ನಡುವೆ ಅಹಿಂದ ಮತದಾರರ ಮತಗಳು ಹಂಚಿ ಹೋಗುವಂಥ ಸಾಧ್ಯತೆಗಳಿದೆ. ಇನ್ನು SM ಕೃಷ್ಣ ಫ್ಯಾಕ್ಟರ್ ಇಲ್ಲಿ ಅದರ ಪರಿಣಾಮ ಇಲ್ಲ, ಹಾಗಾಗಿ ಅದರ ಬಗ್ಗೆ ಚರ್ಚೆಯಲ್ಲಿ ಅಪ್ರಸ್ತುತ. ಆದರೆ ಒಂದು ಪಕ್ಷ ಕಾಂಗ್ರೆಸ್ ಏನಾದರೂ ಗೆದ್ದರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಮ್ಮ ಮುಂದಿನ ಪ್ರಶ್ನೆ. ಸಿದ್ದರಾಮಯ್ಯನವರ ಬಗ್ಗೆನೇ ಇಲ್ಲಿ ಹೆಚ್ಚಿನ ಒಲವಿದೆ. ಇನ್ನು ಮತದಾರರಲ್ಲಿ ಚರ್ಚೆ ಆಗ್ತಿರುವಂಥ ಪ್ರಮುಖ ವಿಷಯ ಅಂತಂದರೆ ಅದು ಮೂಲಸೌಕರ್ಯ ಮತ್ತು ನಿರುದ್ಯೋಗದ ಬಗ್ಗೆ ಇಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಗಣ್ಯರಿದ್ದಾರೆ, ಎಲ್ಲ ಪಕ್ಷದ ನಾಯಕರುಗಳು ಏನು ಹೇಳ್ತಾರೆ ಕೇಳೋಣ ಇದ್ರ ಬಗ್ಗೆ. ಅದರ ನಮಗೊಂದು ಪುಟ್ಟ ವಿರಾಮ.